ಸ್ವಾಮಿ ವಿವೇಕಾನಂದರು ಒಂದು ಹೇಳ್ತಾರೆ, ನೋಡು ನೀನು ಪರಿಶ್ರಮದಿಂದ ಜೀವನದಲ್ಲಿ ಮೇಲೆ ಬಂದಿದ್ದೆ, ಆದರೆ ನಿನ್ನಲ್ಲಿರುವ ಪ್ರತಿಭೆಯನ್ನು, ನಿನ್ನಲ್ಲಿರುವ ಶಕ್ತಿಯನ್ನು ತಡೆಯುವಂತಹ ಶಕ್ತಿ ಪ್ರಪಂಚದ ಯಾರಿಗೂ ಇಲ್ಲ, ತಡೆಯೋಕ್ಕಾಗಲ್ಲ. ನಿನ್ನೆಲ್ಲ ಪ್ರತಿಭೆ ಇದ್ದರೆ ಒಂದಲ್ಲ ಒಂದು ದಿವಸ ನಿನ್ನ ಪ್ರತಿಭೆಗೆ ಪುರಸ್ಕಾರ ಸಿಗುತ್ತೆ ಅನ್ನುವಂಥ ಮಾತು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೋ ಪವರ್ ಇನ್ ದಿ ಯೂನಿವರ್ಸ್ ಕ್ಯಾನ್ ವಿಥೋಲ್ಡ್ ಫ್ರಮ್ ಎನಿವನ್ ಎನಿಥಿಂಗ್ ಹಿ ರಿಯಲಿ ಡಿಸರ್ವ್ಸ್. ಒಬ್ಬ ಮನುಷ್ಯನಿಗಿರುವ ಅರ್ಹತೆಯನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು. ಇದಕ್ಕಿಂತ ಸ್ಫೂರ್ತಿದಾಯಕವಾದಂಥ ಯಾವ ಮಾತಿದೆ? ನಮ್ಮ ಸರ್ಕಾರ ಜನವರಿ 12 ಯುವ ದಿನ, ರಾಷ್ಟ್ರೀಯ ಯುವ ದಿನ ಅಂತ ಮಾಡೋದ್ರ ಜೊತೆಗೆ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಿಜಕ್ಕೂ ರಾಷ್ಟ್ರೀಯ ಹಬ್ಬವನ್ನಾಗಿ ಘೋಷಿಸಬೇಕಾಗಿತ್ತು. ಸ್ವಾಮಿ ವಿವೇಕಾನಂದರ ಕೊಡುಗೆ ಈ ದೇಶಕ್ಕೆ ಅಷ್ಟೊಂದಿದೆ. ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಣೆ ಮಾಡಬೇಕಾಗಿತ್ತು. ಆದರೆ ಈಗ ನಾವು ರಾಷ್ಟ್ರೀಯ ಯುವ ದಿನ ಅಂತ ಒಂದು ಆಚರಣೆ ಮಾಡ್ತಾ ಇರೋದಕ್ಕೆ ತೃಪ್ತಿ ಪಟ್ಕೋಬೇಕಾಗಿದೆ. ಆದ್ದರಿಂದ ಇಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಬಗ್ಗೆ, ಅವರ ವಿಚಾರಧಾರೆಯ ಬಗ್ಗೆ, ಅವರ ಲೇಖನಗಳ ಬಗ್ಗೆ, ಅವರ ಭಾಷಣಗಳ ಬಗ್ಗೆ ಮಾತನಾಡೋದಕ್ಕೆ ಕೆಲವು ಗಂಟೆಗಳಲ್ಲ, ಕೆಲವು ದಿನಗಳೂ ಸಾಕಾಗೋದಿಲ್ಲ ಅವ್ರ ಸಾಧನೆ. ದುರದೃಷ್ಟವಶಾತ್ ಸ್ವಾಮಿ ವಿವೇಕಾನಂದರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಬಹುಶಃ ಸ್ವಾಮಿ ವಿವೇಕಾನಂದರು ಇನ್ನೊಂದು 25 ವರ್ಷ ಬದುಕಿದ್ರೆ, 25 ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದರು ಬದುಕಿದ್ದೇ ಆಗಿದ್ದರೆ ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಬೇರೆಯೇ ಆಗಿರ್ತಾಯಿತ್ತು. ಅವರಿಗೆ ಅಂತಹ ಒಂದು ಶಕ್ತಿ ಇತ್ತು. ಆದರೆ ಇಲ್ಲ. ನಮಗೇನೊಂದು ಸಂತೋಷ ಅಂದರೆ, ಅಂತಹ ಮಹಾನ್ ವ್ಯಕ್ತಿ ಹುಟ್ಟಿದಂಥ ಈ ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ಅದು ನಮ್ಮ ಪುಣ್ಯ ಅಂತ ಅಂದ್ಕೋಬೇಕು. ಹಾಗಾಗಿ ಈ ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಏನು ನಾವು ಆಚರಿಸ್ತಾ ಇದ್ದೀವಿ, ಅದರ ಶುಭ ಹಾರೈಸುತ್ತೆ ತಮಗೆ. ಈ ದಿವಸ ನಿಜಕ್ಕೂ ಆನಂದದಾಯಕವಾದಂಥ ಒಂದು ಸಂದರ್ಭ ಇದು, ಅಂಥ ಮಹಾನ್ ವ್ಯಕ್ತಿ. ಆದ್ದರಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸ್ವಾಮಿ ವಿವೇಕಾನಂದರ ಲೇಖನಗಳು ಎಲ್ಲ ಪುಸ್ತಕದ ಅಂಗಡಿಗಳಲ್ಲಿ ಸಿಗುತ್ತೆ, ರಾಮಕೃಷ್ಣ ಆಶ್ರಮದಲ್ಲಿ ಸಿಗುತ್ತೆ. ದಯವಿಟ್ಟು ಅಂತಹ ಪುಸ್ತಕಗಳನ್ನು ಕೊಂಡು ತಮ್ಮ ಮಕ್ಕಳಿಗೆ ಓದೋಕ್ಕೆ ಹೇಳಿ. ಬೇರೆ ಯಾವ ಮೋಟಿವೇಶನಲ್ ಕ್ಲಾಸ್ಗೂ ಕಳಿಸ್ಬೇಡಿ ಅವ್ರನ್ನ. ಸ್ವಾಮಿ ವಿವೇಕಾನಂದರನ್ನ ಓದಿದ್ರೆ ಸಾಕು, ನಿಮ್ಮ ಮಕ್ಕಳು ಉತ್ಕೃಷ್ಟ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬೆಳೀತಾರೆ ಅಂಥೇಳಿ ಸ್ವಾಮಿ ವಿವೇಕಾನಂದರನ್ನ ಮತ್ತೊಮ್ಮೆ ಸ್ಮರಣೆ ಮಾಡ್ಕೊಳ್ತಾ, ಅವರೊಬ್ಬ ಪ್ರಾತಸ್ಮರಣೀಯರು ಅಂತ ಹೇಳ್ತಾ